ಸನ್ನಿಧಿಯಲ್ಲಿ. ಅದು ಕೂಡ ನೀವು ಮಾಡಿದ್ದೀರಿ. ಬೆಳಿಗ್ಗೆ ನನಗೆ 2-3 ಕಾರ್ಯಕ್ರಮಗಳಿತ್ತು. ಆ ಕಾರ್ಯಕ್ರಮಗಳನ್ನು ಮುಗಿಸಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದು 2 ತಿಂಗಳಾಯ್ತಾ ಬಂದಿದೆ. ಕಾವೇರಿಯ ಕ್ರೈಸಿಸನ್ನು ಮನಗೊಂಡು ಇವತ್ತು ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ನನ್ನನ್ನು ಕೂಡ ಕರೆದಿದ್ದಾರೆ. ಕಾವೇರಿ ಭಾವನೆ ಇದರೊಳಗಿರೋದ್ರಿಂದ ನಾಳೆ ನಾನು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಪಕ್ಷವೂ ಕೂಡ ಅದರೊಳಗೆ ನಾವು ಇದಾಗ್ತಾ ಇದ್ದೀವಿ. ಒಂದು ಸುಮಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾವೇರಿಯನ್ನು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಹಂತಕ್ಕೆ ತಂದಿದ್ದರು. ಅದು ಬಗೆಹರಿಯೋಕ್ಕಾಗಿರಲಿಲ್ಲ. ಇವತ್ತು ಇದು ಹೀಗೆ ನಡೀತಾ ಇದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು. ಅದರಿಂದ ನಾನು ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಮಂತ್ರಿ ಆದಾಗ ಜಯಂತ್ ಪಟೇಲ್ ಕಾಲದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸಂದರ್ಭ ಸನ್ನಿವೇಶ ಬಂದಿತ್ತು. ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದನ್ನು ನಾಳಿನ ಸಭೆಯಲ್ಲಿ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತವನ್ನು ಯಾವುದೇ ಕಾರಣಕ್ಕೆ ರಾಜ್ಯದ ಜನರಿಗೆ ಹಿತವನ್ನು ನಾವು ಯಾವುದೇ ಕಾರಣಕ್ಕೆ ಬಲಿ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಅಲ್ಲೂ ಕೂಡ ವಿನಂತಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ಮೊದಲನೇ ಆದ್ಯತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ ಕುಡಿಯೋ ನೀರಿಗೂ ತೊಂದರೆ ಇರೋದ್ರಿಂದ ಯಾವ ರೀತಿ ಇದನ್ನು ಉಲ್ಬಣ ಆಗಿದೆ, ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಹೇಳೋದಿದ್ದೇನಪ್ಪ, ಇದು ಈಗಾಗಲೇ ಮೇಕೆದಾಟನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದಾಗಿ ಅದು ಒಂದು ಹಂತಕ್ಕೆ ಗ್ರೀನ್ ಸಿಗ್ನಲನ್ನು ಭಾರತ ಸರ್ಕಾರವನ್ನು ಕೂಡ ಕೊಟ್ಟಿದೆ. DPR ಮಾಡುವಾಗ ಕೆಲವು ನ್ಯೂನತೆಗಳಿತ್ತು. ಆ ನ್ಯೂನತೆಗಳನ್ನು ತಾಂತ್ರಿಕ ವ್ಯವಸ್ಥೆಯನ್ನು ಸರಿಮಾಡಿಸಿ ಮತ್ತೆ ಕನಿಷ್ಠ ಒಂದು 50-60 ವರ್ಷ ಆದರೂ ಕೂಡ ಈ ಮೇಕೆದಾಟು ಭಾಗದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾವುದೂ ಇದಾಗಬಾರ್ದು ಅನ್ನೋದನ್ನು ಹೇಳಿ ಮೌಖಿಕವಾಗಿ ಹೇಳಿ ಅದನ್ನು ಕಳಿಸಿದ್ದೀವಿ. ನನಗನ್ನಿಸ್ತದೆ ಶಾಶ್ವತವಾದ ಇಲ್ಲ ಅಂತ ಏನಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತು, ನಾರ್ತ್ ಇಂಡಿಯಾದಲ್ಲಿ ಸುಮಾರು ವರ್ಷಗಳಿಂದ ಇದ್ದಂಥ ಬಹುತೇಕ ಇಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅದರೊಳಗೆ ಈಗಾಗಲೇ ಸಫಲರಾಗಿದ್ದೇವೆ. ಆದ್ದರಿಂದ ರಾಜ್ಯದಲ್ಲೂ ಕೂಡ ಇವೆಲ್ಲ ಆಗಬೇಕಾಗಿದೆ. ಇದಕ್ಕೂ ಕೂಡ ಈಗಾಗಲೇ ಒಂದು ಪ್ರಸ್ತಾವನೆ ಬಂದಿದೆ. ನಮ್ಮಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಯ ಮಧ್ಯದಲ್ಲಿ ಏನು ನಾವು ಕೃಷ್ಣ ಮತ್ತು ಬೇರೆ ಬೇರೆ ಕಣಿವೆಯ ನೀರನ್ನು ಒತ್ತುಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಇದನ್ನು ಕೂಡ ಚರ್ಚೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಕಾನೂನನ್ನು ಒಂದು ಸಮಿತಿಯನ್ನು ಮಾಡ್ತಕ್ಕಂಥದಕ್ಕೆ, ಆರ್ಬಿಟ್ರೇಷನ್ ಮಾಡ್ತಕ್ಕಂಥದಕ್ಕೆ ಏನು ರಾಷ್ಟ್ರದ ಸುಪ್ರೀಂ ಕೋರ್ಟ್ ಏನಿದೆ ಅದರ ಒಂದು ಸೂಚನೆ ಮೇರೆಗೆ ಕೆಲವು ಕಾರ್ಯಕ್ರಮಗಳು ನಡೀತಾ ಇದೆ. ಭಾರತ ಸರ್ಕಾರ ಇಂಥ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ನೀರಿಗೆ ಎಷ್ಟು ಹೊತ್ತಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ಮನಗೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನೀರಾವರಿ ವಿಚಾರದಲ್ಲಿ ರಾಜ್ಯದ ಸಂಸದರು ಕೇಂದ್ರದಲ್ಲಿ ಮಾತಾಡಲ್ಲ ಸರಿಯಾಗಿ ಅಂತ ಹೇಳ್ತಾರೆ. ಒಂದು ನಿಮಿಷ ತಾಳಪ್ಪ, ಹೇಳೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಂಡಿರೋರಿಗೆ ತಾಂತ್ರಿಕವಾದ ವ್ಯವಸ್ಥೆ ಇರೋದ್ರಿಂದ ಈ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವು ಒಂದೇ ಒಂದು ಪರಿಹಾರ ಏನು ಇವತ್ತು ನಮ್ಮಲ್ಲೇ ನೀರಿಲ್ಲೇ ಹೋದಾಗ ನೀರನ್ನು ಕೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅರ್ಥ ಮಾಡಿಸ್ತಕ್ಕಂಥದ್ದು. ಎರಡನೇದು ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಏನಿದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಮೂರನೇದು ನದಿ ಜೋಡಣೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು ವರ್ಷಗಳಿಂದ ಏನು ಈಗಾಗಲೇ ಅದು ಪುಸ್ತಕದಲ್ಲಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೂಪಕ್ಕೆ ಬರ್ತಾ ಇದೆ. ರಾಜ್ಯದಲ್ಲಿ ಬರ ಎದುರಾಗ್ತಾ ಇದೆ, ಮಳೆ ಇಲ್ಲ. ಹಾಗಾಗಿ ಕೇಂದ್ರದಿಂದ ಬರ ಪರಿಹಾರ ತರಲಿಕ್ಕೆ ಒಂದು ಸಂಸದರು ನಾವು ಬರ ಪರಿಹಾರ ತರ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಜೊತೆಲಿ ರಾಜ್ಯ ಸರ್ಕಾರವು ಕೂಡ ಎಲ್ಲ ಒಂದು ಕಡೆ ತನ್ನ ಇದನ್ನು ಮಣಿವಂತಿಕೆಯನ್ನು ಬಿಟ್ಟು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಸರ್ವಪಕ್ಷಗಳ ಒಂದು ಲೋಕಸಭಾ ಸದಸ್ಯರನ್ನು ಕರೆದಿದ್ರು. ಅಲ್ಲಿ ಅವರ ನಡವಳಿಕೆ ನೋಡಿದಾಗ ನನಗನ್ನಿಸ್ತದೆ ಏನೋ ಇವರು ಪರವಾಗಿಲ್ಲ, ಬುದ್ಧಿವಂತಿಕೆಯಿಂದ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ರಾಜ್ಯ ಬೇರೆ ಇಲ್ಲ ಕೇಂದ್ರ ಬೇರೆ ಇಲ್ಲ ಆ ಬಂದಂಥ ಕೆಲವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ಇವರು ಏನೋ ಒಂದಷ್ಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನಾವು ಸರಿಯಾಗಿ ನಡ್ಕೊಂಡ್ರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ರಾಜ್ಯವು ಕೂಡ ನಾವು ಪರಿಗಣಿಸಿ ಮಾಡುವಾಗ ಆ ರಾಜ್ಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನು, ತೊಂದರೆಯನ್ನು, ಬರಗಾಲವನ್ನು
ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ಇದು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ಈಗ ರಾಜ್ಯ ಸರ್ಕಾರ ಯಾವ ರೀತಿ ಮಡಿವಂತಿಕೆ ಮಾಡ್ತಾ ಇದೆ ಅಂತ ಸರ್? ನಿಮಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ, ನನಗಿನ್ನ ಜಾಸ್ತಿ ನೀವೇ ಬರೀತಾ ಇದ್ದು, ನೀವೇ ತೋರಿಸ್ತಾ ಇದ್ದದ್ದು. ಅದನ್ನು ಸ್ವಲ್ಪ ಒಂದು ಹೆಜ್ಜೆ ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ. ಬೇಡ, ಇದರ ಅವಶ್ಯಕತೆ ಇಲ್ಲ, ನೀಟಾಗಿ ಎರಡು ಕಡೆ ಘರ್ಷಣೆ ಬೇಡ ಅಂತ ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಮೀಟಿಂಗ್ನಲ್ಲಿ ನಡ್ಕೊಂಡಿದ್ದು. ಮತ್ತೆ ನಾಳೆ ಸರ್ವಪಕ್ಷ ಸಭೆ ಇದೆ, ಅಲ್ಲಿ ಯಾವ ರೀತಿ ನಡ್ಕೋತಾರೋ ನೋಡು. ಕರ್ನಾಟಕ ಬಂದ್ ಬಗ್ಗೆ ಮಾಡಬೇಕು ಅನ್ನೋ ಕುಮಾರಸ್ವಾಮಿ ಅವರು ಬೇಡ ಅಂತಿದ್ದಾರೆ. ನೋಡಪ್ಪ, ಕರ್ನಾಟಕ ಬಂದ್ ಮಾಡ್ತಕ್ಕಂಥದ್ದು ವಾಟಾಳ್ ನಾಗರಾಜ್ ಅವರು ಕರ್ನಾಟಕದ ಒಬ್ಬ ಮುತ್ಸದ್ದಿಯ ರಾಜಕಾರಣಿಗಳು, ಹೋರಾಟದ ಹಿನ್ನೆಲೆಯಿಂದ ಬಂದವರು. 13ನೇ ತಾರೀಕು ಅವ್ರು ಹೇಳಿರೋದು. ಇನ್ನೂ ತುಂಬ ದಿನ ಇದೆ, ಅಷ್ಟೊಳಗಡೆ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ 1 ಗಂಟೆ ಮನಸ್ಸು ಮಾಡಿದ್ರೆ ಎಲ್ಲಕ್ಕೂ ಕೂಡ ಪರಿಹಾರ ಸಿಗ್ತದೆ. ಸಿಗ್ತಕ್ಕಂಥ ಕಾಲ ಬರಲಿ ಅಂತ ನಾನು ತಾಯಿ ಕೊಲ್ಲಾಪುರದಲ್ಲಿ ಪ್ರಾರ್ಥನೆ ಮಾಡ್ತೀನಿ.